ಬರಬೇಕಪ್ಪ, ಇದು ಸಾಕು. ಬುಲೆಟ್ ಅದು ಸಾಕು, ಆರಾಮ ಒಳ್ಳೆ ಮೈಲೇಜ್ ಕೊಡ್ತಿದೆ. ಇಟ್ಕೊಂಡಿರೋ ಎಮರ್ಜೆನ್ಸಿ ನೀನು ತಾನೇ ಇರಲಿ. ವೀಕ್ಷಕರೇ, ರಿಷಿಕೇಶ್ ಮತ್ತು ಕೇದಾರ್ನಾಥ್ ಹೋಗುವ ದಾರಿನಲ್ಲಿ ಸಂಗಮ ಭಾಗ್ಯವತಿ ಎಂಬ ಈ ನದಿ ಹರಿಯುತ್ತದೆ. ಈ ನದಿಯಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ, ಒಂದು ಕಡೆಯಿಂದ ನಿಧಾನವಾಗಿ ಹರಿಯುತ್ತದೆ, ಇನ್ನೊಂದು ಕಡೆಯಿಂದ ಭಾಳ ಒಂದು ನೊರೆ ಸಮೇತವಾಗಿ ಹರಿಯುತ್ತದೆ. ಒಂದು ಭಾಳ ವಿಶೇಷವಾಗಿದೆ ವೀಕ್ಷಕರೇ. ಇದನ್ನು ನೋಡಲಿಕ್ಕೆ ಒಂದು ತುಂಬ ಆನಂದ, ಒಂಥರ ನೋಡಲಿಕ್ಕೆ. ನೋಡಿ, ಪಕ್ಕದಲ್ಲೇ ಮನೆಗಳೆಲ್ಲ ಯಾವ ರೀತಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಏನು ಎಂದು ನೋಡಿ, ಭಾಳ ಒಂದು ಅದ್ಭುತವಾಗಿದೆ ವೀಕ್ಷಕರೇ ನೋಡಲಿಕ್ಕೆ. ಸುಂದರವಾಗಿದೆ, ಬಹಳ ಒಂದಷ್ಟು ಸುಂದರವಾಗಿದೆ, ತುಂಬ ಚೆನ್ನಾಗಿದೆ ನೋಡಿ ವೀಕ್ಷಕರೇ. ಹೇಗೆ, ಏನು, ಯಾವ ರೀತಿ ಇದು ಕಾವೇರಿಯಿಂದ ಬರೋದು ಈ ಗಂಗಾವತಿ ಬಂದು ಎರಡು ಸಂಗಮ ಆಗ್ತವೆ. ಸಂಗಮ ಆಗೋದನ್ನ ಈ ಪ್ಲೇಸಲ್ಲಿ ತುಂಬ ವಿಶೇಷ ಏನಂದರೆ, ಎರಡು ಸಂಗಮ ಆಗೋದ್ರಿಂದ ಇದು ತುಂಬ ವಿಶೇಷವಾದ ಒಂದು ನೇಮ ಇದೆ. ನೇಮ ಅಂದರೆ ಇಲ್ಲಿ ಕೆಳಗೆ ಹೋಗಿ ನೀವು ಸ್ನಾನ ಮಾಡ್ಕೊಂಡು ಹೋದರೆ ಏನೋ ಪಾಪ ಪುಣ್ಯಗಳು ಮತ್ತೊಂದು ಏನೋ ಇದ್ದರೆ ಅವ್ರ ಕರ್ಮಗಳು ಕಳೀತವೆ ಅಂತ ಒಂದು ಪದ್ಧತಿ ಇದೆ. ಮೂರನೇ ದಿನ ಈ ಸ್ಥಳದಲ್ಲಿ ವಿಶೇಷ ಏನಂದರೆ, ಅಲ್ಲಿ ಮೇಲ್ಗಡೆ ಎಲ್ಲ ಇದೆಲ್ಲ ಒಂದು ಇದು ಆಕಾರದಲ್ಲಿ ಆ ಸಿಂಬಲ್ ಇದೆ. ಈಗ ನೇತ್ರಾವತಿ ಸಿಂಬಲ್ ಇದೆ, ನೇತ್ರಾವತಿ ಪಕ್ಕದಲ್ಲಿ ಉತ್ತರ ಇದೆ. ಇದೆರಡು ಸಂಗಮ ಆಗೋದ್ರಿಂದಲೇ ಬಂದು ಆಚೆ ಸಿಂಬಲು ಈ ಸ್ಥಳ ಮಾತ್ರ ತುಂಬ ವಿಶೇಷವಾಗಿ ಇರುವಂಥ ಸ್ಥಳ ಇದೆ. ವೀಕ್ಷಕರೇ ನೋಡಿ, ಇದು ಸಂಗಮ ಅಂತೆ ನೋಡಿ. ಈ ಕಡೆ ನೀರು ಒಂದು ಕಲರ್ ಇದೆ, ಆ ಕಡೆ ನೀರು ಒಂಥರ ಕಲರ್ ಇದೆ. ಎರಡು ಜೋಡಿಯಾಗಿ ಹೋಗುವಂಥ ಒಂದು ಸಂಗಮ ಇದೆ. ड्राइवर देखिए ವೀಕ್ಷಕರೇ, ಕೇದಾರ್ನಾಥ್ ಹೋಗುವಾಗ ಎಂಟ್ರೆನ್ಸು ಇಲ್ಲಿ ಎಂಟ್ರಿ ರಿಜಿಸ್ಟ್ರ್ ಮಾಡಿರೋದನ್ನ ಎಂಟ್ರಿ ಮಾಡಿ ಹೋಗಬೇಕಾಗ್ತದೆ. ಇಲ್ಲಿಂದ ಶುರುವಾಗುತ್ತೆ ನಮ್ಮ ಯಾತ್ರೆ ಶುರುವಾಗೋಂಥ ಜಾಗ ವೀಕ್ಷಕರೇ ನೋಡಿ, ಇಲ್ಲಿಂದ ಶುರುವಾಗುತ್ತೆ. ಆದರೂ ತುಂಬ ಚಳಿ ಇದೆ ಸ್ನೇಹಿತರೆ. ಬಂದರೆ ಮಾತ್ರ ಜಾಕೆಟು, ಜರ್ಕಿನ್ ಏನಾರು ಒಂದು ಇರಲೇಬೇಕು. ಭಯಂಕರ ತುಂಬ ಚಳಿ ಇದೆ. ಆದಷ್ಟು ಕೇರ್ಫುಲ್ಲಾಗಿ ಏನಾರು ತೊಗೊಂಬರಲೇಬೇಕು ವೀಕ್ಷಕರೇ. ತುಂಬ ಚಳಿ ಇರುತ್ತೆ ನೋಡಿ. ಇದೇ ಹೋಗುವಂಥ ನಾವು ಮಾರ್ಗ ಈಗ ವೀಕ್ಷಕರೇ.
ಈ ಥರ ನಾವು ಬಂದಿರೋದು ಗೌರಿಕೊಂಡ್ 50 ರೂಪೀಸ್ ಆಗುತ್ತೆ. ನಾವು ಅಲ್ಲಿಂದ ಬುಲಾರೋ ಜೀಪಲ್ಲಿ ಟ್ರಾವೆಲ್ ಮಾಡಿದ್ವಿ. ಇಲ್ಲಿಂದ 16 ಕಿಲೋಮೀಟ್ರು ಟ್ರ್ಯಾಕಿಂಗ್ ಇರುತ್ತೆ. ಇಲ್ಲಿಂದ ಗೌರಿಕೊಂಡಲ್ಲಿ ಬಿಸಿನೀರು ಬರುತ್ತೆ. ಬಿಸಿನೀರಲ್ಲಿ ಸ್ನಾನ ಮಾಡಿಕೊಂಡು 16 ಕಿಲೋಮೀಟ್ರ್ ಫುಡ್ ಟ್ರ್ಯಾಕಿಂಗ್ ಇರುತ್ತೆ. ಕೇದಾರನಾಥ್ ಟೆಂಪಲ್. ಸೊ ಇಲ್ಲಿಂದ ಹತ್ತೋಣ ನಡೀರಿ. ಈ ಥರ ಒಂದು ಸ್ಟಿಕ್ ತೊಗೊಂಬಿಡಿ ಸ್ನೇಹಿತರೆ, ನೀವು ಇದು ಬೆಸ್ಟು. ಈ ಥರ ಸ್ಟಿಕ್ ತೊಗೊಂಬಿಟ್ರೆ ನೀವು ಹತ್ತೋದಕ್ಕೆ ತುಂಬ ಈಸಿ ಆಗುತ್ತೆ. ಈ ಥರ ಒಂದು ಸ್ಟಿಕ್ ತೊಗೊಂಬಿಟ್ರೆ ನೀವು ಬೆಸ್ಟು. ಇದು 10 ರೂಪಾಯಿಂದ 30 ರೂಪಾಯಲ್ಲಿ ಸಿಕ್ಬಿಡುತ್ತೆ ನಿಮಗೆ. ಆಮೇಲೆ ಹೆವಿಯಾಗಿರೋ ಜಾಕೆಟ್ಸ್ ಅದೆಲ್ಲ, ಆಮೇಲೆ ಗ್ಲೌಸ್ ಅದೆಲ್ಲ ತೊಗೊಂಬನ್ನಿ ಸ್ನೇಹಿತರೆ, ಯಾಕಂದರೆ ತುಂಬ ಕೋಲ್ಡ್ ಇದೆ ಇಲ್ಲಿ. ಸೊ ಅಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದೆ ಇಲ್ಲಿ ಬಿಸಿ ನೀರು ಬರೋದು. ಇಲ್ಲಿ ನಾವು ಹೋಗಿ ಇವಾಗ ಸ್ನಾನ ಮಾಡ್ತೀವಿ. ಈ ಸ್ನೇಹಿತರೆ, ನಾವು ಇವಾಗ ಹತ್ತಕ್ಕೆ ಶುರು ಮಾಡಿದ್ದೀವಿ. ತುಂಬ ಕುದುರೆಗಳಿದೆ, ಬೇಕಾದ್ರೆ ನೀವು ಹೈಯರ್ ಮಾಡ್ಕೊಬೋದು. ನಾವು ಹಂಗೆ ಹತ್ತುತ್ತಾ ಇದ್ದೀವಿ. ಬೆಟ್ಟದ ಮೇಲೆ ಹೊರಟಿದ್ದೀವಿ. ತುಂಬ ಕಷ್ಟಕರ ಅನಿಸ್ತಾ ನಮಗಂತೂ. ಥರ ಆಯಾಸ ಆಗ್ತಾಯಿದೆ. ಆಯಾಸ ಆಗಿದ್ದರಿಂದ ಸ್ವಲ್ಪ ಮಧ್ಯೆ ನಾವು ಕುತ್ಕೊಂಡು ಮತ್ತೆ ನಾವು ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ನೋಡೋಣ. ಸ್ವಲ್ಪ ದೂರ ಬಂದಿದ್ದೀವಿ. ನಮ್ಮ ಜೊತೆ ಬಂದಿದ್ದಾರೆ ನಮ್ಮ ಮಾವ ಅವರು, ರಾಜು ಅಂತ. ಸೊ ಅವರೊಂದೆರಡು ಮಾತಾಡ್ತಾರೆ. ನಾವು ಹಚ್ಚಾರದಿಂದ ಏನೊಂದು ಆಸೆ ಏನಿಲ್ಲ, ಸ್ವಲ್ಪ ರಶ್ ಒಂದಾಗುತ್ತೆ. ಯಾಕೆಂದರೆ ಏಜ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ 40 ವರ್ಷ ಆಗಿರೋದ್ರಿಂದ ಸ್ವಲ್ಪ ಹಿಂಸೆ ಅನ್ನಿಸ್ತದೆ. ಅಲ್ಲೆಲ್ಲ ಕೂತ್ಕೊಂಡು ಹೋಗ್ತಾ ಇದ್ದೀವಿ, ತೊಂದರೆ ಇಲ್ಲ. ಹೋಗೋ ಜಾಗದಲ್ಲಿ ನೀರಿಂದು ಪ್ರತಿಯೊಂದೂ ಅನುಕೂಲತೆ ಮಾಡಿದ್ದಾರೆ. ಆಮೇಲೆ ಅಲ್ಲೆಲ್ಲ ಅಂಗಡಿಗಳಿದೆ, ಎಲ್ಲ ರೀತಿ ಸೌಲಭ್ಯ ಮಾಡ್ತಾಯಿದ್ದಾರೆ. ತುಂಬ ಅಂತೂ ಎಷ್ಟು ಹೇಳಿದ್ರು ಕಮ್ಮಿನೇ ಅವ್ರಿಗೆ. ನಾವು ಇಲ್ಲಿಂದ ಹೋದಾಗೆಲ್ಲ ತುಂಬ ಸಹಕರಿಸ್ತಾ ಇದ್ದಾರೆ. ಕುದುರೆಯಲ್ಲಿ 7 ಜನ ಹೋಗಿದ್ದು, 3 ಜನ ಕುದುರೆಲಿ ಹೋಗಿದ್ದಾರೆ. ಇನ್ನು 4 ಜನ ನಡ್ಕೊಂಡು ಹೋಗ್ತಾಯಿದ್ದೀವಿ. ನಾವು ಏನು ಅಂಥದ್ದೇನಿಲ್ಲ, ಒಂದು 20% ಬಂದಿದ್ದೀವಿ. ಅಲ್ಲಿ ಗೌರಕುಂಡದಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಮನೆ ಸ್ನಾನ ಮಾಡಿದ್ರೆ ನೆಮ್ಮದಿಯಾಗಿ ಸಾಕ್ತೀವಿ ಅನ್ನೋ ಒಂದು ಧೈರ್ಯ ನಮ್ಮಲ್ಲಿದೆ. ಆ ಭಗವಂತನ ಶಕ್ತಿ ಮುಂದೆ ನಮ್ಮದು ದೊಡ್ಡದು ಯಾವುದೂ ಇಲ್ಲ. ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ನಾವು ಹತ್ತುತ್ತಾ ಇದ್ದೀವಿ. ನಡೀರಿ ಹೋಗೋಣ. ಏನೋ ಒಂದು ಸಲ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಗೌರಕುಂಡದಿಂದ ಎಷ್ಟು ನಮ್ಮ ಮನೇಲಿ ಏನು ಸ್ನಾನ ಮಾಡ್ತಿದ್ದು ಇಷ್ಟು ಸ್ನಾನ ಅಷ್ಟೇ ಇರುತ್ತೆ. ಯಾವುದೇ ಇದಕ್ಕೂ ಭಯ ಪಡೋಂಥದ್ದಿಲ್ಲ, ಮೋಸ ಇಲ್ಲ, ಕಳ್ತನ ಇಲ್ಲ, ಸುಳ್ಳು ಇಲ್ಲ, ಏನು ಮಾಡೋಲ್ಲ. ಧರ್ಮ ಎಲ್ಲಿದೆ ಅಂದರೆ ಇಲ್ಲಿದೆ ಧರ್ಮ ನೋಡಬೇಕು, ಮಾಡಬೇಕು, ಮಟ್ಟಬೇಕು ಅಂದರೆ ಕಣ್ಣಲ್ಲಿ ನೋಡಬೇಕು. ಎಷ್ಟು ಹೇಳೋದು ಅಷ್ಟೇ. ಅದು ನೋಡಿದಾಗಲೇ ತೃಪ್ತಿ ಪಡಬೇಕು. ಸುಮಾರು ಜನ ಹೇಳ್ತಾರೆ 50,000 ಅಂತಾರೆ. ಕೇವಲ ಒಂದು 8,000 10,000 ರೂಪಾಯಿ ಆಗುತ್ತೆ ಅಷ್ಟೇ. ನೀವೇನು ತಿಂಡಿ ಉಂಡಿ ಖರ್ಚು ಮಾಡ್ಕೊಂಡು ಎಲ್ಲ ಮಾಡೋದು ಏನು ಆ ಥರದಲ್ಲಿ ಭಯ ಪಡೋವಂಥದ್ದಿಲ್ಲ. ನೀವು ಸ್ವಲ್ಪ ಬಂದು ನೋಡಬೇಕು. ಮನಸ್ಸಿನಾಗ ಹುಟ್ಟಿದ ಮೇಲೆ ಒಂದು ಸತಿ ನಾವು ಪ್ರಯತ್ನ ಮಾಡಬೇಕು. ಎಲ್ಲ ನೋಡಿದ್ರೆ ಮನಸ್ಸನ್ನು ಶ್ರೇಯಸ್ಸಾಗುತ್ತೆ. ಇಲ್ಲ ಅಂತಂದರೆ ಬರೀ ಹೇಳಿದ್ದು ಕೇಳ್ಕೊಂಡು ಕೂತ್ಕೊಂಡ್ರೆ ಆಗೋಲ್ಲ. ಸ್ವಲ್ಪ ಪ್ರಯತ್ನ ಮಾಡೋದು ಮಾಡಿ, ಅಕ್ಕಪಕ್ಕ ತಿಳಿಸಿ. ನಡೀರಿ ಹೋಗೋಣ. ಮುಂದೆ ಮಾತಾಡ್ತೀವಿ. ನಡಿ ಹೋಗೋಣ. ಹೋಗೋ ದಾರಿನಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ಇವರು ನೋಡಿ, ಇವ್ರು ನಮಗೆ ಮಾಗಿ ಮಾಡಿಕೊಡ್ತಾ ಇದ್ದಾರೆ. ಒಂದು ರೀತಿ ಕಮ್ಮಿ ಆಗಿ ನಮಗೆ ಒಂದು ರೀತಿ ನೋಡಿ ಮಾಡಿ ತೊಗೊಳ್ಳಿ ತಿನ್ನಿ, ಸುಸ್ತಾಗಿದ್ದೀರಾ ಅಂತ ಹೇಳಿ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆಯಾ? ತುಂಬ ಹೇಗಿದೆಯಾ? ತುಂಬ ಸೂಪರ್ ಆಗೈತೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಏನು ಮಧ್ಯದಲ್ಲಿ ಯಾರೇ ಬಂದರೂ ಯಾರು ಮಾಡಲ್ಲ, ಮಾಡಿ ಚೆನ್ನಾಗಿ ಕೊಡ್ತಾವ್ರೆ. ಇಲ್ಲಿ ಬಂದು ಯಾರೇ ಬಂದ್ರು ಹೋಗೋ ದಾರಿನಲ್ಲಿ ಭಯ ಆಪ್ಕ ಶಕಲ್ ದಿಖಾದು. ಹಾಂ, ಇವ್ರ ಅಂಗಡಿಗೆ ಬಂದು ತಿನ್ನಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ. ಬಿಸಿ ಚಳಿಗೂ ಹತ್ಕೊಂಡು ಬಿಸಿ ಕೊಡ್ತಾ ಇದ್ದಾರೆ. ಹಾಂ, ಬಾತ್ ಕರ್ಸು थोड़ा एक दो बात करो भाई साहब. आपका दुकान कहाँ आता है बोलो. ಇದರಿ ಚಿರ್ಬಾಟ. ನೀವು ಮುಂದೆ ಬಂದರೆ ಸಾಕು. ಇಲ್ಲಿ ಬೆಟ್ಟ ಹತ್ತಾದ್ಮೇಲೆ ಇದು ಸೆಕೆಂಡು ಮೆಡಿಕಲ್ದು ನಿಮ್ದೊಂದು ಬಾಕ್ಸ್ ಸಿಗುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇವರು ಇಲ್ಲೇ ಕೂತ್ಕೊಂಡಿರ್ತಾರೆ, ನೀವಲ್ಲಿ ತಿನ್ಬೋದು. ಸೊ ನೋಡಿ ಸ್ನೇಹಿತರೆ, ನಾವು ಕೇದಾರ್ನಾಥ್ ಟೆಂಪಲ್ ಹತ್ತತ್ರ ಇದ್ದೀವಿ. ಇನ್ನು ಕಮ್ಮಿ ಅಂದರೆ ಇನ್ನು 8-9 ಕಿಲೋಮೀಟ್ರ್ ಇರ್ಬೋದು ಸ್ನೇಹಿತರೆ ಅಷ್ಟೇ. ಆದಮೇಲೆ ಕೇದಾರ್ನಾಥ್ ಟೆಂಪಲ್ ಬಂದುಬಿಡುತ್ತೆ. ಇಂದ ಸ್ಟ್ರೈಟ್ ಹೋದರೆ ಅಲ್ಲೊಂದು ಬ್ರಿಡ್ಜ್ ಇದೆ. ಬ್ರಿಡ್ಜಿಂದ ನಾವು ಹಂಗೆ ಮೇಲೆ ಹತ್ಬಿಟ್ಟು ಹಿಂಗೆ ಹೋಗಬೇಕು. ಅಲ್ಲೆಲ್ಲ ರೋಡ್ ಇದೆ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಕೇದಾರ್ನಾಥ್ ಟೆಂಪಲ್ ಸಿಗುತ್ತೆ. ನಡೀರಿ ಸ್ನೇಹಿತರೆ, ಹೋಗೋಣ. ಇದು ಬ್ರಿಡ್ಜು ನೋಡಿ, ನೀರು ಹೆಂಗೆ ಹರಿತಿದೆ ಮೇಲ್ಗಡೆಯಿಂದ. ಫುಲ್ಲು ಮೇಲ್ಗಡೆಯಿಂದ ಬೆಟ್ಟದಿಂದ ಬರ್ತಾ ಇರೋದು ನೀರಿದು.
ನೋಡಿ ಹಿಂಗೆ ಹೋಗುತ್ತೆ, ಮತ್ತು ಹಿಂಗೋಗಿ ಫುಲ್ಲು ಸ್ಟ್ರೈಟ್ ಹೋಗುತ್ತೆ. ನಾವು ನೋಡಿ ಇವಾಗ ಇದು ರೋಡ್ ನೋಡಿ ಹೆಂಗಿದೆ, ಇವಾಗ ಫುಲ್ಲು ಸಿಕ್ಸಾಕ್ ಆಗಿದೆ. ನಾವು ಹೋಗ್ಬೇಕಂದ್ರೆ ಇವಾಗ ನೋಡಿ ಫುಲ್ಲು ಸಿಕ್ಸಾಕಾಗಿ ಹೋಗಬೇಕು. ಫುಲ್ಲು ಮೇಲಿದೆ ಫುಲ್ಲು ಕೇದಾರ್ನಾಥ್ ಟೆಂಪಲ್ಲು. ಸೊ ನಡೀರಿ ಹೋಗೋಣ. ವೀಕ್ಷಕರೇ, ಕೇದಾರ್ನಾಥ್ ದರ್ಶನಕ್ಕೆ ಹೊರಟಿದ್ದೀವಿ. ಕ್ಲೈಮೇಟ್ ತುಂಬ ಜೀರೋ ಇದೆ, ಚಳಿ ತುಂಬ ತಡೆಯೋಕ್ಕಾಗ್ತಾಯಿಲ್ಲ. ಅದೇ ಕೊಡಕನ್ನ ಕೂಡ ನೋಡಿ ಸ್ನೇಹಿತರೆ, ನಾವು ಇವಾಗಿದ್ದೀವಿ ಹೆಲಿಪ್ಯಾಡಲ್ಲಿ, ಕೇದಾರ್ನಾಥ್ ಹೆಲಿಪ್ಯಾಡಲ್ಲಿ. ಇಲ್ಲಿ 5 ಮಿನಿಟ್ಸ್ಗೂ ಬರ್ತಾನೆ ಇರುತ್ತೆ ಹೆಲಿಕಾಪ್ಟರು. ಸೊ ನಡೀರಿ, ಇನ್ನೂ ಅರ್ಧ ಕಿಲೋಮೀಟ್ರ್ ಮಾತ್ರ ಕೇವಲ ಉಳಿದಿದೆ ಕೇದಾರ್ನಾಥ್ಗೆ ನಾವು ಹೋಗೋದಕ್ಕೆ. ಸೊ ನಡೀರಿ ಹೊರಡೋಣ. ನೋಡಿ ಸ್ನೇಹಿತರೆ, ನಾವು ಇವಾಗ ಕೇದಾರ್ನಾಥ್ ಟೆಂಪಲ್ ಬಂದಿದ್ದೀವಿ. ಲೈನಲ್ಲಿ ನಿಂತ್ಕೊಂಡಿದ್ದೀವಿ ದರ್ಶನಕ್ಕೆ. ಸೊ ಹತ್ರ ಹೋದಾದ ಮೇಲೆ ನಿಮಗೆ ಸಿಗ್ತೀವಿ ಸ್ನೇಹಿತರೆ. लाइन में है, हम वॉशरूम में थी, मेरे हस्बैंड आ गए। आगे चले गए जहाँ पे इधर तो कोई इतना आदमी अगर घुस गया कि पता ही नहीं चल रहा है, तो हम लोग सुबह सुबह लाइन लेके क्या फायदा। रास्ता ही नहीं दे रहा है। हाँ ಹೇಳಿ ಸರ್, ಬನ್ನಿ ಆಮೇಲೆ. ಬಾಯ್ ಕಡೆ देखते रहे 5 मिनट मन शांत करके। तो क्या बोलता, तेरी आवाज़ मेरे को बिल्कुल भी नहीं आ रही क्योंकि नेटवर्क नहीं है। ನೋಡಿ ಸ್ನೇಹಿತರೆ, ಇದು ಕೇದಾರ್ನಾಥ್ ಟೆಂಪಲ್ಲು. ಇದ್ರ ದರ್ಶನ ನಮ್ದು ಆಗಿದೆ. ಇವಾಗ ಆ ಟೆಂಪಲ್ಗೆ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಏನಿದೆ ಅಂತ. ಅಲ್ಲೂ ಇದೇ ಥರ ಒಂದು ಶಿವದು ಉತ್ಪತ್ತಿಯಾಗಿರೋದು ಒಂದು ಮೂರ್ತಿ ಇದೆ. ನಡೀರಿ ತೋರಿಸೋಣ. ಸೊ ನೋಡಿ ಸ್ನೇಹಿತರೆ, ಇದೇ ದೇವಸ್ಥಾನ ಅದು. ಸೊ ಇದು ನೋಡಿ, ಇದು ಆಮೇಲೆ ಇದೆ ದೇವಶಿಲಾ. ಅಂದರೆ 2014ರಲ್ಲಿ ಇಲ್ಲಿ ನೀರು ಬಂದು ಎಲ್ಲ ಹೋಗ್ಬಿಟ್ಟಿತ್ತು. ಆವಾಗ ಈ ಕಲ್ಲೇನು ಕಾಣಿಸ್ತಿದೆಯಲ್ಲ ನಿಮಗೆ, ಇದು ಬೆಟ್ಟದಿಂದ ಬಂದು ಈ ಕೇದಾರ್ನಾಥ್ ಟೆಂಪಲ್ ಇದೆ ನೋಡಿ, ಇದನ್ನು ಕಾಪಾಡ್ತು ಬಂದುಬಿಡ್ತು ಇದು. ಸೊ ಅದಕ್ಕೆ ಇದನ್ನು ದೇವಶಿಲಾ ಅಂತ ಹೆಸರಿಟ್ಬಿಟ್ಟು ಇದಕ್ಕೆ ಪೂಜೆ ಮಾಡ್ತಾರೆ ಎಲ್ಲ. ನೋಡಿ ಬಾಬಾಗಳಿದ್ದಾರೆ. ಈ ಕಲ್ಲು ಬಂದ್ಬಿಟ್ಟು
ಕೇದಾರ್ನಾಥ್ನ ಕಾಪಾಡ್ತು. ನೋಡಿ ವ್ಯೂ ನೋಡಿ ಸ್ನೇಹಿತರೆ ಹೆಂಗಿದೆ. ಈ ಕಲ್ಲು ಬಂದು ಕಾಪಾಡ್ತು. ಆವಾಗ ಅದು ಇದು ಕೇದಾರ್ನಾಥ್ ಇದು ಬೀಳಲಿಲ್ಲ, ನೀರೇನು ಆಗಲಿಲ್ಲ ಆವಾಗ. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಕಲ್ಲಿಕ್ಕಿದಾರಲ್ಲ, ಇದಂದರೆ ಏನಂದರೆ ಇದು ನಿಮ್ಮ ಮನೆ ಏನಾರು ಕಟ್ಟಬೇಕಂದ್ರೆ ಈ ಥರ ಏನಾರು ಕಟ್ಬೋದು. ನೀವು ಕೇದಾರ್ನಾಥ್ ಬಂದರೆ ಈ ಥರ ಇಕ್ಕಿ. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ, ಐಸ್ ಎಲ್ಲ ಫುಲ್ ಇದೆ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ, ಮತ್ತು ಕಾಮೆಂಟ್ ಮಾಡಿ ಈ ವಿಡಿಯೋಗೆ, ಮತ್ತು ಲೈಕ್ ಮಾಡಿ. ಈ ಥರನೇ ನೆಕ್ಸ್ಟ್ ವ್ಲಾಗ್ ನೋಡೋದಕ್ಕೆ. ಸೊ ಸಿಗೋಣ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಗಾಯ್ಸ್.